ಎಲ್ಲ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳು, ನಾನು ಹೆಚ್ಚಿನ ಸಮಯ ತಗೊಳ್ಳಲ್ಲ, ನಾನು ಭಾಷಣ ಮಾಡಲ್ಲ, ಯಾಕೆಂದ್ರೆ ನನಗೆ ಭಾಷಣ ಮಾಡಕ್ ಬರಲ್ಲ. ಸೆಕೆಂಡ್ ಥಿಂಗ್, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಪಾಸ್ಟ್, ನಾನು ಯಾವಾಗ ಸ್ಟೂಡೆಂಟ್ ಇದ್ದೆ ಅದೆಲ್ಲ ನೆನಪಾಗ್ತಿದೆ. ನಾನಲ್ಲಿ ಕೂತಿದ್ದಾಗ ಏನ್ ಅನಿಸ್ತಿತ್ತು ಆ ಫೀಲ್ನ ಇವತ್ತು ನಾನು ತಗೊಂಡು ನನ್ನ ಏನು ಟೈಮ್ ಇದೆಯಲ್ಲ 2 ನಿಮಿಷದಲ್ಲಿ ಮುಗಿಸ್ಬೋಣ ಅಂತ. ಯಾಕೆ ಅಂತ ಹೇಳಿದ್ರೆ ಇಷ್ಟೊತ್ತು ಒಳ್ಳೆ ಕಲ್ಚರಲ್ ಆಕ್ಟಿವಿಟೀಸ್ ನಡೀತಾ ಇತ್ತು. ಈ ಒಂದು ಫ್ರೆಶರ್ಸ್ ಡೇಗೋಸ್ಕರನೇ ಫುಲ್ ಪ್ಲೇಟ್ ತಯಾರಿ ಮಾಡ್ಕೊಂಡು ಬಂದಿದ್ದೀರ, ಹೌದಲ್ವಾ? ಆನೆಸ್ಟ್ ಆಗಿ ಹೇಳ್ಬೇಕು, ಕರೆಕ್ಟ್ ತಾನೆ? ಯಾರು ಭಾಷಣ ಕೇಳಕ್ ಬಂದಿಲ್ಲ, ಹೋಗಿ ಬೇಗ ನೀವೆಲ್ಲ ಅಂತ ಆಯ್ತಾ? ಸೊ ದಿಸ್ ಈಸ್ ಅ ಫ್ರೆಶರ್ಸ್ ಡೇ. ಸೊ ನಾನು ಈಗ ನಿಮ್ಮಲ್ಲಿ ಒಬ್ಬ ಸ್ಟೂಡೆಂಟ್. ನಿಮ್ಮ ಮನಸ್ಥಿತಿ, ನಾನು ಹಿಂದೆ ಇದ್ದಿದ್ದ ಮನಸ್ಥಿತಿ ಏನು ಅಂತ ಹೇಳೋಣ. ನನ್ನ ಅನುಭವ ನಿಮ್ ಜೊತೆ ಹಂಚ್ಕೋತೀನಿ. ಇಫ್ ಇಟ್ ಈಸ್ ಕರೆಕ್ಟ್, ಅಕ್ಸೆಪ್ಟ್ ಇಟ್. ಇಲ್ಲ ಅಂದ್ರೆ ಬಿಟ್ಬಿಡೋಣ. ಇಲ್ಲಿವರೆಗೂ ನಾವು ಹೈಸ್ಕೂಲಲ್ಲಿ ಓದ್ತಾ ಇದ್ವಿ, ಪ್ರೌಢಾವಸ್ಥೆಯಲ್ಲಿದ್ವಿ. ಶಿಸ್ತು, ಸಂಯಮ ಎಲ್ಲ ನಿಯಮಬದ್ಧವಾಗಿತ್ತು. ಕಟ್ ಹಾಕಿದ್ರು ಹೈಸ್ಕೂಲಲ್ಲಿ, ಕಡ್ಡಿ ಹಿಡ್ಕೊಂಡು ಪಾಠ ಹೇಳ್ಕೊಟ್ರು. ಕಾಲೇಜ್ ಅಂದ ತಕ್ಷಣ ಹೊಸದು, ಕಾಲೇಜ್ ಅಂದ ತಕ್ಷಣ ಮನಸ್ಸಲ್ಲಿ ಹೊಸದಾಗೇನೋ ಅನುಭವ. ಸೊ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ನನಗೆ ಕಾಲೇಜ್ ಅಂದ ತಕ್ಷಣ ಲೈಟ್ ಆಗಿ ಒಂದು ಕೊಂಬ್ ಬರ್ತಾ ಇರುತ್ತೆ. ಹಿಂಗೆ ಹೈಸ್ಕೂಲ್ ಮುಗಿತಪ್ಪ, ಇನ್ಯಾವ ಟೀಚರ್ಸು ಹಂಗೆ ಹಿಂಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಕಾಲೇಜ್ ಅಂದ್ರೆ ನಮ್ದೆ. ಇದನ್ನ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಏನಿದೆಯಲ್ಲ, ಇದು ದೈಹಿಕವಾಗೂ ಆಗುತ್ತೆ, ಮಾನಸಿಕವಾಗೂ ಆಗುತ್ತೆ. ನಮ್ಮ ಮನಸ್ಸು ಹೇಳುತ್ತೆ ಕುತೂಹಲ ಜಾಸ್ತಿ ಈ ಏಜ್ ಅಲ್ಲಿ. ಎಲ್ಲದರ ಬಗ್ಗೆ, ನಾನು ಇಂಥದ್ರ ಬಗ್ಗೆ ಅಂತ ಹೇಳೋದಿಲ್ಲ, ಎಲ್ಲದರ ಬಗ್ಗೆ ಕುತೂಹಲ ಜಾಸ್ತಿ. ದೈಹಿಕವಾಗಿ ಕೂಡ ಪರಿವರ್ತನೆಗಳಾಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರೋ ಕಾರ್ಯಕ್ರಮನ ನಿಲ್ಲಿಸಿ ಸ್ಟೇಜ್ ಮೇಲೆ ಬಂದು ಕೂತ್ಕೊಂಡ ತಕ್ಷಣನೇ 90% ಆಫ್ ಸ್ಟೂಡೆಂಟ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಎಲ್ಲ ಹೊರಟೋಯ್ತು. ಎಲ್ಲ ಶುರು ಆಗೋದು ಸ್ಟಾರ್ಟ್ ಮಾಡ್ತೀವಿ. ಈ ಎರಡು ಇದೆಯಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಏಜ್ ಅಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ ಇರಬಹುದು ನಿಮಗೆ ಎಲ್ಲ ಪಾಸಿಟಿವ್ ಎನರ್ಜಿನೇ ಕೊಡೋದು, ನೆಗೆಟಿವ್ ಆಗಿ ಏನೂ ಕೊಡೋದು. ರಿಸೀವಿಂಗ್ ಮೈಂಡ್ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲರದ್ದು ಡಿಫರೆನ್ಸ್ ಮೈಂಡ್ ಸೆಟ್ ಇದೆ. ಕಾಲೇಜಿಗೆ ಬರ್ಬೇಕಾದ್ರೆ ಬಲವಂತವಾಗಿ ಬಂದವರು ಬಹಳ ಜನ ಇದೀವಿ, ಇಷ್ಟಪಟ್ಟು ಬಂದವರು ಬಹಳ ಜನ ಇದ್ದೀವಿ. ನಾನು PCMBನೇ ತಗೋಬೇಕು ಅಂತ ಯಾಕೆ ತಗೊಂಡ್ರಿ ಅಂದ್ರೆ, ನಂಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಹೇಳಿದ್ರು, ನಮ್ಮ ಅಕ್ಕ ಹೇಳಿದ್ರು, ನಮ್ಮ ಅಣ್ಣ ಹೇಳಿದ್ರು, ನಮ್ಮ ಹುಡುಗರು ಕೇಳಿದ್ರೆ ಏನಕ್ಕೋ ತಗೊಂಡೆ, ಕಾಲೇಜ್ ಹೋಗ್ಬೇಕಲ್ಲ ಅಣ್ಣ ಅದಕ್ಕೆ ತಗೊಂಡೆ. ಹುಡುಗರು ಸಿಂಪಲ್ ಫಿಕ್ಸ್, ಏನು ಕಾಲೇಜ್ಗೆ ಹೋಗ್ಬೇಕು ಅಷ್ಟೇ. ಹೇಗಿರುತ್ತೆ, ಏನೇ ಮಾಡ್ಬೇಕು, ನೀವು ಏನಾಗ್ಬೇಕಂದ್ರೆ ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು. ಹೆಣ್ಮಕ್ಳು ಕೇಳಿದ್ರೆ ಎಲ್ಲ ಹೈಯರ್ ಎಜುಕೇಶನ್ ಹೇಳ್ತಾರೆ, ನಾನು ದೊಡ್ಡ ಆಫೀಸರ್ ಆಗ್ಬೇಕು, ನಾನು ಎಲ್ಲ ಇಂತಿಂತ ಕಲ್ಪನೆಗಳಿದೆ ಅಲ್ಲೆಲ್ಲರಿಗೂ. ಆನೆಸ್ಟ್ ಇದು, ಅದಕ್ಕೆ ಇಷ್ಟ ಆಗೋದು ಮಹಾದೇವ ಕಾಲೇಜ್ ಸ್ಟೂಡೆಂಟ್ಸ್. ಯಾಕೆ ಇಷ್ಟ ಅಂದ್ರೆ ಆನೆಸ್ಟ್ ಆಗಿರ್ತಾರೆ. ಎಷ್ಟು ಜನ KS ಆಫೀಸರ್ ಆಗ್ಬೇಕು ಅಂತ ಇದೀರ? ಕೈ ಎತ್ತಿ. ಹಂಗಂದ್ರೇನು ಸರ್ ಅನ್ನೋರೇ ಜಾಸ್ತಿ ಜನ ಇದ್ದೀರಿ, ಕರೆಕ್ಟ್ ಅಲ್ಲ? ಮೂರನೇದು ಡಾಕ್ಟರ್ಸ್ ಆಗ್ಬೇಕಂತಿದ್ರೆ ಎಷ್ಟು ಜನ ಕೈ ಎತ್ತಿ? ಸೊ ಮೊದಲನೇದಾಗಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ, ಸೊ ವಿದ್ಯಾರ್ಥಿಗಳಿಗೆ ಸ್ಟಡೀಸು ಮುಂದಿರ್ಬೇಕಾ, ಫ್ಯಾಷನ್ ಮುಂದಿರ್ಬೇಕಾ ಅಂತ. ಸ್ಟಡೀಸ್ ಮುಂದಿರ್ಬೇಕಾ, ಪ್ಯಾಷನ್ ಮುಂದಿರ್ಬೇಕಾ? ಫ್ಯಾಷನ್ ಅಲ್ಲ, ಪ್ಯಾಷನ್. ಏನಿರ್ಬೇಕು ಮುಂದೆ? ಸ್ಟಡೀಸ್ ಮುಂದಿರ್ಬೇಕಾ, ಪ್ಯಾಷನ್ ಮುಂದಿರ್ಬೇಕಾ? ಸ್ಟಡೀಸ್. ಓಕೆ, ಸ್ಟಡೀಸ್ ಒಂದೇ ಇದ್ರೆ ಸಾಕಾಗತ್ತಾ? ಸ್ಟಡೀಸ್ ಜೊತೆಗೆ ಏನಿರ್ಬೇಕಾಗತ್ತೆ? ಪ್ಯಾಷನ್ ಕೂಡ ಇರಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಪುಟ್ಟ ಉದಾಹರಣೆ ಏನು ಅಂತಂದ್ರೆ, ಸೊ ನಮ್ಮಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಮಟ್ಟಿಗೆ ಒಂದು ಉತ್ತಮ ಅಂಕಗಳನ್ನ ಪಡ್ಕೊಂಡು ವಿದ್ಯಾಭ್ಯಾಸವನ್ನ ಮುಂದುವರಿಸಿಕೊಳ್ತಾ ಬಂದಿರ್ತಾರೆ. ಅದರ ಜೊತೆಗೆ ಕೆಲವರು ಮ್ಯೂಸಿಕ್ ಅಲ್ಲಿ ಪರಿಣಿತರಾಗಿರ್ತಾರೆ, ಕೆಲವರು ಆಟೋಟದಲ್ಲಿ ಪರಿಣಿತರಾಗಿರ್ತಾರೆ, ಅವ್ರದೇ ಆದಂತ ಒಂದು ಲೋಕದಲ್ಲಿ ಅವರು ಪರಿಣಿತರಾಗಿರ್ತಾರೆ. ಸೊ ನನ್ನ ಪ್ರಕಾರ ಹೇಳೋದು ಏನು ಅಂತಂದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹ ಅವರ ಸ್ಟಡೀಸ್ ಜೊತೆಗೆ ಪ್ಯಾಷನ್ ಅನ್ನ ಇಟ್ಕೊಂಡು ಹೋದ್ರೆ ಅವರ ಗುರಿನ ಮುಟ್ಲಿಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತೀನಿ. ನಾಲೆಡ್ಜ್ ಈಸ್ ಸುಪ್ರೀಂ, ನಾಲೆಡ್ಜ್ ಈಸ್ ಎಂಪವರ್ ಅಂತ ಹೇಳ್ತೀವಿ. ವಿತೌಟ್ ನಾಲೆಡ್ಜ್ ಏನೂ ಮಾಡ್ಲಿಕ್ಕಾಗಲ್ಲ. ಓಕೆನಾ? ಸೊ ಅದರ ಜೊತೆಗೆ ನಾವು ಗುರುಗಳನ್ನ ಉಪಯೋಗ ಪಡಿಸ್ಕೋಬೇಕು ಅನ್ನೋದು. ಸೊ ಕೆಲವು ಮಕ್ಕಳು ಹೇಳ್ತಿರ್ತಾರೆ, ನೀವು ಪಾಠ ಮಾಡ್ಕೊಟ್ರೆ ಸಾಕು ಸರ್, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ. ಈಗ್ಲೂ ಅದೇ ಅಂತಿರೋದು. ಸ್ಟಾರ್ಟಿಂಗ್ ಬಂದಾಗ ಹೇಗಿರ್ತಾರೆ ಅಂತಂದ್ರೆ,
ಸೊ ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊತಾ ಹೋಗ್ತಾರೆ, ಕರಗತ ಮಾಡ್ಕೊಳ್ತಾ ಹೋಗ್ತಾರೆ. ಏನಾದ್ರೂ ಸಿಲೆಬಸ್ ಮುಗೀತು, ಆಗಸ್ಟ್ಗೆ ಸಿಲೆಬಸ್ ಮುಗೀತಿರುತ್ತೆ, ಮುಗೀತು ಅಂತಂದ್ರೆ ನಮ್ಗೆ ಟೀಚರ್ಸ್ ಬೇಡ, ನನ್ ಮನೇಲಿ ಓದ್ಕೋತೀನಿ. ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಏನಾದ್ರು ಸಪೋರ್ಟ್ ಮಾಡ್ತಾರೆ, ನನ್ ಮಗ ಓದ್ಕೋತದೆ, ಮನೇಲೇ ಇರುತ್ತೆ, ಕಾಲೇಜ್ಗೆ ಏನ್ ಬೇಡ ಅಂತ. ಯಾಕಂದ್ರೆ ಹೇಳ್ಕೊಟ್ಟಿರ್ತಾರಲ್ಲ ಗುರುಗಳು, ಕಲ್ಸಿರ್ತಾರೆ. ಸೊ ಗುರುವಿಲ್ಲದ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ನಾವು ಹೇಳ್ತೀವಿ. ಗುರುಗಳಿಗೆ ಸಮಾನರು ಯಾರು ಇಲ್ಲ. ಜೀವನದಲ್ಲಿ ನಾವು ಯಾರಿಗಾದ್ರೂ ಗೌರವ ಸಮರ್ಪಣೆ ಮಾಡ್ತೀವಿ ಅನ್ನೋದಾದ್ರೆ ಒಂದು ತಂದೆ ತಾಯಿ, ಇನ್ನೊಂದು ಗುರುಗಳು. ಸರ್ ಹೇಳ್ತಿದ್ರು, ಸೊ ನಮ್ಗೆ ಯಾವತ್ತೂ ಗುರಿ ಮುಂದಿರ್ಬೇಕು, ಗುರು ಹಿಂದಿರ್ಬೇಕು, ಕಡೆ ಆಗಿರಲ್ಲ. ಯಾಕೆಂದ್ರೆ 4 ಜನರ ಮಧ್ಯೆ ನನ್ ಮಗ ನಿಂತ್ಕೊಂಡಾಗ ನನ್ ಮಗನ್ನೂ ಸಹ ಬಡವ ಅಂತ ಯಾರು ಗುರುತಿಸಬಾರ್ದು. ನನ್ ಮಗ 4 ಜನದಲ್ಲಿ ನಾನು ಒಬ್ಬ ಇರಬೇಕು ಅನ್ನೋ ಸಮಾನತೆ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಹರಿದಿರೋ ಬಟ್ಟೆ ಹಾಕಿದ್ರು ಸಹ, ಹರಿದಿರೋ ಚಪ್ಪಲಿ ಹಾಕಿದ್ರು ಸಹ ನಿಮಗೆ ಒಂದು ಒಳ್ಳೆ ಬಟ್ಟೆನ, ಒಳ್ಳೆ ಚಪ್ಪಲಿನ ಕೊಡಿಸ್ತಾರೆ. ನೀವೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಬೆಳಗಿಂದ ಸಂಜೆ ತನಕ ಫ್ಯಾನ್ ಕೆಳಗಡೆ ಕುತ್ಕೊಂಡು ಪಾಠ ಕೇಳ್ತಾ ಇರ್ತೀರಾ. ನಿಮ್ಗೆ ಏನ್ ಅನ್ಸುತ್ತೆ, ಬೆಳಗ್ಗೆ ಫ್ರೆಶ್ ಆಗಿರ್ತೀರಾ, ಮಧ್ಯಾಹ್ನ ಊಟ ಆದ್ಮೇಲೆ ನಿದ್ದೆ ಬರ್ತಾ ಇರ್ತದೆ, ಲಾಸ್ಟ್ ಅವರ್ ಪಾಠ ಮಾಡ್ಲಿಕ್ಕೆ ಬಿಡಲ್ಲ ನೀವು. ಅದೇ ನಿಮ್ಮ ಅಪ್ಪ ಅಮ್ಮ ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲು, ಗಾಳಿ, ಮಳೆ, ಚಳಿ ಎಲ್ಲದನ್ನ ಸಹಿಸ್ಕೊಂಡು ದುಡಿತಿರ್ತಾರೆ. ಯಾತಕ್ಕೋಸ್ಕರ? ನೀವು ಚೆನ್ನಾಗಿರ್ಬೇಕು, ನಂತರ ನನ್ ಮಗ ಆಗ್ಬಾರ್ದು, ನನ್ ಮಗಳಾಗ್ಬಾರ್ದು, ಒಳ್ಳೆ ವಿದ್ಯಾವಂತರಾಗ್ಬೇಕು. ಯಾಕಂದ್ರೆ ಸಮಾಜದಲ್ಲಿ ಯಾರಿಗೆ ತಗೊಳ್ಳಿ, ಇವನ್ ಪೊಲಿಟಿಷಿಯನ್ ತಗೊಳ್ಳಿ, ಮುಂದೆ ನಮಸ್ತೆ ಮಾಡ್ತಾರೆ, ವಿಶ್ ಮಾಡ್ತಾರೆ, ಹಿಂದೆ ಹೋದ್ರೆ ಒಂದ್ ಸರಿ ಇಲ್ಲಪ್ಪ ಅಂತಾರೆ. ಯಾಕಂದ್ರೆ ಏನೋ ಒಂದ್ ಕೆಲಸ ಮಾಡ್ಕೊಟ್ರಲ್ಲ, ಸರಿ ಇಲ್ಲ ಅಂತಾರೆ. ಅದೇ ಗುರುಗಳಾಗ್ಲಿ, ತಂದೆ ತಾಯಿ ಆಗ್ಲಿ, ನನ್ ಮಗ ಎಷ್ಟೇ ತಪ್ಪು ಮಾಡ್ಲಿ, ಇವನ್ ಗುರುಗಳು ಅಷ್ಟೇ, ನಿಮ್ಮನ್ನ ಶಿಕ್ಷಿಸಬಹುದು, ಬೈಬಹುದು, ಹೊಡಿಬಹುದು. ಸೊ ಜೀವನದ ಹಾದಿಯನ್ನ ತೋರಿಸ್ಕೊಡಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ತಂದೆ ತಾಯಿ ಮತ್ತೆ ಅದು ಗುರುಗಳು. ರೆಗ್ಯುಲರ್ ವಿಸಿಟರ್ ಆಗಿದ್ದ ಕಂಡ್ರೆ ಹೆಚ್ಚು ಕಮ್ಮಿ 4 ವರ್ಷ ನಾವು ಹೊಸಕೋಟೆಲ್ಲ ವರ್ಕ್ ಮಾಡ್ತಿರುವಾಗ ಹಲವಾರು ಕಾರಣಗಳಿಂದ ಸರ್ ಜೊತೆ ಬರ್ತಾ ಇದ್ದೆ ಇಲ್ಲಿಗೆ. ನಾನು ಬಂದಾಗ ಕೆಲವೊಂದು ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಇವಾಗಲೂ ಅಷ್ಟೇ, ಬಂದ ತಕ್ಷಣ ಫಸ್ಟ್ ನಾನು ನೋಡ್ಕೊಳ್ತಾ ಬಂದೆ. ಭೌತಿಕ ಬದಲಾವಣೆಗಳು ಮನುಷ್ಯನ ಅವಶ್ಯಕತೆ ತಕ್ಕಂತೆ ಮಾಡ್ಲೇಬೇಕಾಗತ್ತೆ, ಮಾಡ್ಕೊಂಡಿದ್ದಾರೆ. ನನಗೆ ತುಂಬಾ ಖುಷಿ ಕೊಟ್ಟಂತ ಒಂದು ವಿಷಯ ಏನಂದ್ರೆ, ನಿಮ್ಮ ಎಡಭಾಗದಲ್ಲಿರುವಂತ ಆ ಒಂದು ಬ್ಯಾನರ್ಸ್. ಯಾಕಂದ್ರೆ 2 ವರ್ಷದ ಹಿಂದೆ ನಾವು ಕಂಡಾಗ ಬ್ಯಾನರ್ ಸೈಜ್ ಅಷ್ಟಿದ್ರು ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಆದ್ರೆ ಈಗ ಅದು ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು, ಡಬಲ್ ಆಗಿದೆ ಅಂತ ಹೇಳ್ಬೋದು. ಆ ಬ್ಯಾನರ್ಸ್ ಒಂದೇ ಸಾಕು ನಮ್ಮ ಕಾಲೇಜಿನ ಒಂದು ಅಚೀವ್ಮೆಂಟ್ ಹೇಳಲಿಕ್ಕೆ. ಬೇರೆ ಯಾವುದೇ ಭಾಷಣಗಳಾಗ್ಲಿ ಅಥವಾ ಮಾತಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಒಂದು ಬ್ಯಾನರ್ಸ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಅಂಕಗಳ ಬಗ್ಗೆ ನಾವು ನೋಡಿದಾಗ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಹೊಸಕೋಟೆ ಒಂದು ಗ್ರಾಮಾಂತರ ಜಿಲ್ಲೆಯ ಒಂದು ಪ್ರಮುಖ ಪಟ್ಟಣ. ಅಲ್ಲಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಕೂಡ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಹಾಕಿದ್ರು 4ನೇ ರ್ಯಾಂಕ್ ಅಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿನಿ 597 ಮಾರ್ಕ್ಸ್. ಅಲ್ಲಿ ನೋಡಿದೆ ಎಲ್ಲ 100 ಇತ್ತು. ಯಾವ್ದು ಒಂದು ಸಬ್ಜೆಕ್ಟ್ ಅಲ್ಲಿ 2 ಮಾರ್ಕ್ ಮತ್ತು 1 ಮಾರ್ಕ್ ಕಮ್ಮಿ ಆಗಿತ್ತು. ಅದಕ್ಕೆ ಕಾರಣ ನಾವು ಹೇಳುವಂಥದ್ದು ಮುಖ್ಯವಾಗಿ ವಿದ್ಯಾರ್ಥಿಗಳ ನೀವಿನಿ. ಅದರ ಜೊತೆಗೆ ನಿಮ್ಮ ಜೊತೆಗಿರುವಂತಹ ನಿಮ್ಮ ಶಿಕ್ಷಕ ಮಿತ್ರರು. ಯಾಕಂದ್ರೆ ಅವರ ಒಂದು ಸಹಯೋಗ ಇರ್ಬೋದು, ಆಡಳಿತ ಮಂಡಳಿಯ ಒಂದು ಶಿಸ್ತುಬದ್ಧ ಒಂದು ಆಡಳಿತ ಇರಬಹುದು, ಹಾಗೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಪೋಷಕರು. ಇವಾಗ ಬಹಳ ಮುಖ್ಯ ಇರುವಂತದ್ದು ಪೋಷಕರ ಒಂದು ಇನ್ವಾಲ್ವ್ಮೆಂಟ್. ಯಾಕಂದ್ರೆ ನೀವು ನಮ್ಮ ಜೊತೆಗೆ ನಿಮಗೆ ಅರ್ಧ ಭಾಗ ಕಳೆದ್ರೆ ಉಳಿದ ಅರ್ಧ ಭಾಗವನ್ನು ನೀವು ನಿಮ್ಮ ಪೋಷಕರ ಜೊತೆ ಕಳೀತೀರ. ನಿಮ್ಮ ತಂದೆ ತಾಯಿಗಳು ನಾವೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಬೆಳೆದಂಥವ್ರು. ಈಗೆಲ್ಲ ಗ್ರಾಮೀಣ ನಗರ ಎಲ್ಲ ಒಂದೇ ಆಗ್ಬಿಟ್ಟಿದೆ ಬಿಡಿ. ಗ್ರಾಮೀಣ ಮಟ್ಟದಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಬಹಳಷ್ಟು ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಈಗ ಆಲ್ಮೋಸ್ಟ್ ತಂದೆ ತಾಯಿಗಳು ಅಕ್ಷರಸ್ಥರು. ನಮ್ಮ ಒಂದು ತಲೆಮಾರಿಗೆ ನನ್ನ ಪ್ರಕಾರ ಒಂದು ಗ್ರಾಮೀಣ ಮಟ್ಟದಲ್ಲಿ 90% ಅನಕ್ಷರಸ್ಥರು. ಅಕ್ಷರಸ್ಥರು ಅನಕ್ಷರಸ್ಥರು ಡಿಫರೆನ್ಸ್ ಇಷ್ಟೇ, ವಿದ್ಯೆ ಇಲ್ಲ ಅನ್ನೋದು ಬಿಟ್ರೆ ಬುದ್ಧಿವಂತಿಕೆ ಇದೆ. ಅವತ್ತು ತಂದೆ ತಾಯಿಗಳು ಮಕ್ಕಳನ್ನ ಓದಿಸ್ಬೇಕು ಅಂತ ಒಂದು ಛಲ ಇತ್ತು. ಇವತ್ತು ಸಹ ನಿಮ್ಗೆ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನಿಮ್ಮ ತಂದೆ ತಾಯಿಗಳಿಗೆ ತುಂಬಾ ಛಲ ಇದೆ. ನೀವು ಆ ಒಂದು ಆದರ್ಶಗಳನ್ನ, ಗುರಿಗಳನ್ನ, ಛಲಗಳನ್ನ ಮೈಗೂಡಿಸ್ಕೊಳ್ತಿದ್ರೆ ಮುಂದೆ ನೋಡ್ತಾ ಇದ್ದೀರಿ ನೀವು. ನಾನು ಸಣ್ಣದಾಗಿ ಇಲಾಖೆಗೆ ಸಂಬಂಧಪಟ್ಟಂತೆ ಹೇಳ್ತೀನಿ. ಇಲಾಖೆನಲ್ಲಿ ನಾವು 5 ರಿಂದ 10 ನಿಮಿಷ ಮ್ಯಾಕ್ಸ್.
5 ನಿಮಿಷ. ಒಬ್ಬ ವಿದ್ಯಾರ್ಥಿ ಜೀವನ ಹೆಂಗಿರುತ್ತೆ ಅಂದ್ರೆ ತಾನೇ ನಿರ್ಮಿಸಿಕೊಂಡಂತ ಒಂದು ಚಿತ್ರಕಲೆ. ಪ್ರತಿನಿತ್ಯನೂ ಒಂದೊಂದು ಗೆರೆ ಆಗ್ತಾ ಇರ್ತಾನೆ. ಆ ವಿದ್ಯಾರ್ಥಿ ಜೀವನದ ಚಿತ್ರಕಲೆ ನೀಟಾಗಿ ಸುಂದರವಾಗಿ ಬಂದ್ರೆ ಯಾವುದೋ ಒಂದು ಚಿತ್ರಕಲೆ ಆಗುತ್ತೆ, ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆಂದ್ರೆ ಈ ಮೈಂಡ್ ಇದೆಯಲ್ಲ, ಇದು ಒಂದು ರೀತಿಯಾದಂತ ಗಾರ್ಡನ್. ಮೈಂಡ್ ಈಸ್ ಲೈಕ್ ಎ ಗಾರ್ಡನ್. ಜಾಸ್ತಿ ತಗೊಳ್ಳಲ್ಲ, ಇನ್ನೆರಡು ನಿಮಿಷ ಮುಗಿಸ್ತೀನಿ, ಏನು ಮಾಡಕ್ಕಾಗಿಲ್ಲ, ಕಟ್ ಮಾಡ್ತಾ ಇದ್ದೀನಿ, ಅರ್ಥ ಆಗಕ್ಕೆ. ಆ ಮೈಂಡ್ ಅಲ್ಲಿ ಬೆಳೆಯುವಂತ ಈ ಕಳೆ ಅಂತ ಏನ್ ಕರಿತೀರಿ ಅದನ್ನ ಕಿತ್ತು ಬಿಸಾಕು. ನಿಮ್ಮ ಮೈಂಡ್ ಅಲ್ಲಿ ಇರುವಂತ ಕಳೆ ನೆಗೆಟಿವ್ ಥಾಟ್ಸ್. ನಿಮ್ಮ ಏನು ಗುರಿ ಬಿಟ್ಟು ಬೇರೆ ಕಡೆ ಡೈವರ್ಟ್ ಆಗೋದು. ನಿಮ್ಮ ಅಡ್ವಾಂಟೇಜ್ ಗಿಂತ ಡಿಸ್ಅಡ್ವಾಂಟೇಜ್ ಕಡೆಗೆ ಗಮನ ಹರಿಸೋದು. ಅದರಿಂದ ಮೈಂಡ್ ಅಲ್ಲಿ ನಿಮ್ಮ ಕಳೆ ಬೆಳೆಯಕ್ಕೆ ಬಿಡಬೇಡಿ. ಒಂದು ಉತ್ತಮವಾದಂತ ಸಂಸ್ಕಾರವನ್ನ ಬೆಳೆಸ್ಕೊಳ್ಳಿ. ಯಾಕೆಂದ್ರೆ ಏನೋ ಒಂದ್ ಕಡೆ ಹೇಳ್ತಾರಲ್ಲ, ಗುರುಗಳು ಜ್ಞಾನ ಕಲ್ಸಿದ್ರೆ ತಂದೆ ತಾಯಿ ಸಮಾಜದಲ್ಲಿ ಬದುಕು. ದಿಗ್ವಧೂಮುಖೇ ಮದಾಂಧ ಸಿಂಧು